ಡಿಕೆ ಶಿವಕುಮಾರ್ ಅವರು ತಮ್ಮ ತಾಯಿಯ ಆಶೀರ್ವಾದವನ್ನು ಪಡ್ಕೊಂಡಿದ್ದಾರೆ. ಮೊಟ್ಟ ಮೊದಲ ಬಾರಿಗೆ ಮುಖ್ಯಮಂತ್ರಿಯಾಗಿ ಅಧಿಕಾರಕ್ಕೆ ಏರ್ತಾ ಇರುವಂತಹ ಡಿಕೆ ಶಿವಕುಮಾರ್ ಅವರು ತಮ್ಮ ತಾಯಿ ಗೌರಮ್ಮ ಅವರ ಆಶೀರ್ವಾದವನ್ನು ಪಡ್ಕೊಂಡಿದ್ದಾರೆ. ಗೌರಮ್ಮ ಅವರಿಗೆ ತುಂಬಾ ನೋವಿತ್ತು ಈ ವಿಚಾರದಲ್ಲಿ. ತನ್ನ ಮಗ ಮುಖ್ಯಮಂತ್ರಿ ಆಗೋಕ್ ಸಾಧ್ಯ ಆಗ್ತಿಲ್ವಲ್ಲ, ಸಾಕಷ್ಟು ಪ್ರಯತ್ನಗಳನ್ನ ಪಡ್ತಾ ಇದ್ದಾನೆ, ಸಾಕಷ್ಟು ಶ್ರಮಿಸ್ತಾ ಇದ್ದಾನೆ, ಸಾಕಷ್ಟು ಹೋರಾಟ ಮಾಡ್ತಾ ಇದ್ರು ಸಹ ಯಾಕೋ ಅದಾಗ್ತಾ ಇಲ್ಲ, ಯಾಕೆ ಅಂತ ಗೌರಮ್ಮ ಅವರು ಎಷ್ಟೋ ಸಂದರ್ಭಗಳಲ್ಲಿ ಬಹಿರಂಗವಾಗಿ ತಮ್ಮ ನೋವನ್ನು ಹೇಳ್ಕೊಂಡಿರ್ತಕ್ಕಂಥ ನಿದರ್ಶನವನ್ನು ನಾವು ನೋಡಿದ್ದೀವಿ. ಆಗ ಒಬ್ಬ ತಾಯಿಯಾಗಿ ಯಾರಿಗೇ ಆಗಲಿ ತನ್ನ ಮಗ ಈ ಸ್ಥಾನಕ್ಕೆ ಏರ್ತಾ ಇರತಕ್ಕಂಥ ಆ ಸದಾವಕಾಶ ಇದೆಯಲ್ಲ, ಅವಕಾಶ ಇದೆಯಲ್ಲ, ಅದನ್ನು ಎಂಥ ತಾಯಿ ಆದರೂ ಸಹ ಬಹುಶಃ ತನ್ನ ಜನ್ಮ ಸಾರ್ಥಕ ಆಯಿತು ಅನ್ನುವ ಒಂದು ಮನಸ್ಥಿತಿಗೆ ಬರ್ತಾಳೆ, ಸಾರ್ಥಕತೆಯ ಮನಸ್ಥಿತಿಗೆ ಬರ್ತಾಳೆ ತಾಯಿ ಜೀವ. ಅದೇ ರೀತಿಯಾಗಿ ಇವತ್ತು ಡಿ ಕೆ ಶಿವಕುಮಾರ್ ಅವರ ತಾಯಿ ಗೌರಮ್ಮ ಅವರು ಸಹ ಬಹಳ ಖುಷಿ, ಅವರ ಖುಷಿಗೆ ಪಾರವೇ ಇಲ್ಲ. ಡಿ ಕೆ ಶಿವಕುಮಾರ್ ಅವರು ಗೌರಮ್ಮ ಅವರ ಆಶೀರ್ವಾದವನ್ನು ಪಡ್ಕೊಂಡಿದ್ದಾರೆ. ತನ್ನ ಮಗ ಕರ್ನಾಟಕ ರಾಜ್ಯದ ಸಂಪೂರ್ಣ ಜವಾಬ್ದಾರಿಯನ್ನು, ಸಾರಥ್ಯವನ್ನು ವಹಿಸಿಕೊಳ್ತಾ ಇರ್ತಕ್ಕಂಥ ಒಂದು ಸುಸಂದರ್ಭ. ಆ ತಾಯಿಗೆ ಇದಕ್ಕಿಂತ ಇನ್ನೇನು ಬೇಕು ಅಂತ, ಗೌರಮ್ಮ ಅವರಿಗೆ ಇದಕ್ಕಿಂತ ಇನ್ನೇನು ಬೇಕು ಅಂತ. ಏಕೆಂದರೆ ಕೆಟ್ಟ ದಿನಗಳನ್ನು ನೋಡಿದ್ದಾರೆ, ಮಗನ ಕೆಟ್ಟ ದಿನಗಳನ್ನು ನೋಡಿದ್ದಾರೆ, ಸವಾಲಿನ ದಿನಗಳನ್ನು ನೋಡಿದ್ದಾರೆ, ಆ ಸವಾಲುಗಳನ್ನು ಮೆಟ್ಟಿ ನಿಂತಹ ಪರಿಯನ್ನು ಸಹ ಕಣ್ತುಂಬಿಕೊಂಡಿದ್ದಾರೆ. ಆದರೆ ಈ ಅಧಿಕಾರ, ಮುಖ್ಯಮಂತ್ರಿ ಸ್ಥಾನ ಅನ್ನುವಂಥದ್ದು ಎಲ್ಲ ಒಂದು ಕಡೆ ಕಣ್ಮುಂದೆ ರಪ್ಪಂತ ಹಿಂಗೆ ಬಂದು ಹಂಗೆ ಹೋಗ್ತಾ ಇದ್ದಂಥ ಸಂದರ್ಭಗಳನ್ನು ಸಹ ಅವರು ಗಮನಿಸಿದ್ದಾರೆ. ಆದರೆ ಆ ನೋವು ಗೌರಮ್ಮ ಅವರಿಗೆ ತುಂಬ ದಿನ ಉಳಿದಿಲ್ಲ. ಈಗ ಅವರು CM ಆಗಿ ಅಧಿಕಾರಕ್ಕೆ ಏರ್ತಾ ಇದ್ರು.